ಚಾಮುಂಡೇಶ್ವರಿಯ ಮಹಾಸೋಲನ್ನ ಸಿದ್ದರಾಮಯ್ಯನವರು ಇನ್ನೂ ಕೂಡ ಮರ್ತಿಲ್ವಾ? ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅಂತಂದ್ರೆ ನೋಡಿ, ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಓಕೆ, ಚಾಮುಂಡೇಶ್ವರಿಯ ಮಹಾಸೋಲನ್ನ ಸಿದ್ದರಾಮಯ್ಯನವರು ಇನ್ನೂ ಕೂಡ ಮರ್ತಿಲ್ವಾ ಅಂತಕ್ಕಂಥ ಪ್ರಶ್ನೆ. ಯಾಕೆ ಅಂದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ಸಿಗರಿರ್ಲಿ, ಸ್ವತಃ ಸಿದ್ದರಾಮಯ್ಯ ಸಹ JDS ಬೆಂಬಲಕ್ಕೆ ಇಲ್ವಾ? ನಾಳೆ ನಿಖಿಲ್ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಗೈರಾಗೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರಂತೆ. ನಿನ್ನೆ ಅನಿತಾ ಕುಮಾರಸ್ವಾಮಿ ನೀಡಿದ್ದ ಆಹ್ವಾನವನ್ನ ಸಿದ್ದರಾಮಯ್ಯನವರು ತಿರಸ್ಕರಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಬೇಡ, ಆದರೆ ಪ್ರಚಾರಕ್ಕೆ ಒಂದು ದಿನ ಬರ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ. ನಾಮಪತ್ರ ಸಲ್ಲಿಕೆಯ ವೇಳೆ ನಿಖಿಲ್ಗೆ ಮೈಲೇಜ್ ಸಿಗುವ ಹಿನ್ನೆಲೆಯಲ್ಲಿ ಸಿದ್ದು ಗೈರಾಗ್ತಾ ಇದ್ದಾರೆ. ಆಪ್ತರ ಸಲಹೆಯಂತೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈಗಾಗಲೇ ಬೇರೆ ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅದರ ಪ್ರಕಾರ ಇವತ್ತು ರಾತ್ರಿ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ನಾಳೆ ಬೆಳಿಗ್ಗೆ ಚಿತ್ರದುರ್ಗಕ್ಕೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. ಅಲ್ಲಿಗೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಬನ್ನಿ ಅಂತ ಅನಿತಾ ಕುಮಾರಸ್ವಾಮಿ ಅವರು ಏನು ಆಹ್ವಾನ ಕೊಟ್ಟಿದ್ರು, ಅದನ್ನು ಸಿದ್ದರಾಮಯ್ಯನವರು ನಯವಾಗಿಯೇ ತಿರಸ್ಕರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರವೀಶ್ ಅವರಿಂದ. ರವೀಶ್, ಓಕೆ, ಒಂದು ನೈತಿಕ ಜಯವನ್ನು ಸಿದ್ದರಾಮಯ್ಯನವರು ಪಡ್ಕೊಂಡ್ರು. ಅಂದರೆ ಯಾರು ತಮ್ಮ ವಿರುದ್ಧ ಇದ್ರೋ ಅವರೇ ತಮ್ಮ ಮನೆಗೆ ಬಂದು ದೇಹಿ ಅಂತ ಕೇಳ್ಕೊಳ್ಬೇಕು, ಆ ಥರ ಸಿಚುವೇಶನ್ ಕ್ರಿಯೇಟ್ ಆಯಿತು, ಫೈನ್. ಬಟ್ ಯಾಕೆ ಅವರು ನಾಳೆ ಮಂಡ್ಯಕ್ಕೆ ಬರೋದಕ್ಕೆ ನಿರಾಕರಿಸಿದ್ರು? ಇದರ ಇನ್ಸೈಡ್ ಸ್ಟೋರಿ ಏನು? ಅರವಿಂದ್, ನಿನ್ನೆಯಷ್ಟೇ ಅನಿತಾ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಇನ್ವೈಟ್ ಮಾಡಿದ್ರು ಅಂತ ಕೂಡ ಹೇಳಲಾಗ್ತದೆ. ಜೊತೆಗೆ ಪ್ರಚಾರಕ್ಕೂ ಕೂಡ ಬರಬೇಕಾಗುತ್ತೆ ಅಂತ. ಯಾಕೆಂದ್ರೆ ಅಲ್ಲಿಗೆ ಈಗಾಗಲೇ ಕೆಲ ಕಾಂಗ್ರೆಸ್ನ ಮುಖಂಡರು ಕೂಡ ಸುಮಲತಾ ಅವ್ರ ಜೊತೆ ಗುರುತಿಸಿಕೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಡ್ಯಾಮೇಜ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಕೂಡ ಅನಿತಾ ಕುಮಾರಸ್ವಾಮಿ ಅವರ ಸೂಚನೆಯಂತೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದ್ರು. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ನಾಳೆ ನಿಖಿಲ್ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಸಿದ್ದರಾಮಯ್ಯ ಹಾಜರಿರ್ತಾರ ಇಲ್ವೋ ಅನ್ನೋದಕ್ಕೂ ಕೂಡ ಈಗ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ನಾಳೆ ಈಗ ಅವರು ಬೇರೆ ಕಡೆ ಒಂದು ಅಸೈನ್ಮೆಂಟ್ ಅನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ನಾಳೆ ಇವತ್ತು ರಾತ್ರಿ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಕೂಡ ಹೂಡ್ತಾರೆ ಸಿದ್ದರಾಮಯ್ಯನವರು. ಅದಾದ ಬಳಿಕ ನಾಳೆ 11 ಗಂಟೆಗೆ ಮೈಸೂರಿನಿಂದ ನೇರವಾಗಿ ಚಿತ್ರದುರ್ಗಕ್ಕೆ ತೆರಳುವಂತಹ ಒಂದು ಈಗಾಗಲೇ ಕಾರ್ಯಕ್ರಮವನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಾಳೆ ನಿಖಿಲ್ ನಾಮಪತ್ರ ಸಲ್ಲಿಸುವಂತಹ ವೇಳೆ ಸಿದ್ದರಾಮಯ್ಯನವರು ಹೋಗೋದಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಜೊತೆಗೆ ಅವರ ಆಪ್ತರು ಕೂಡ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಸಲಹೆ ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಅಂದ್ರೆ ನಿಖಿಲ್ ನಾಮಪತ್ರ ಸಲ್ಲಿಸುವ ವೇಳೆ ಹೋಗ್ಬಾರ್ದು ಅಂತನೂ ಕೂಡ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನೆಲ್ಲವನ್ನು ಕೂಡ ಗಮನಿಸ್ತೇ ಆದ್ರೆ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಚಾಮುಂಡೇಶ್ವರಿ ಚುನಾವಣೆಯ ಸೋಲಿನ ಕೈ ಇನ್ನೂ ಕೂಡ ಸಿದ್ದರಾಮಯ್ಯ ಮತ್ತೆ ಅವರ ಬೆಂಬಲಿಗರು ಆಪ್ತರು ಮರೆತಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಸಂಜೆ ಕುಮಾರಸ್ವಾಮಿ ಅವರು ಕೂಡ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಕೂಡ ಹೂಡ್ತಾರೆ. ಸಿದ್ದರಾಮಯ್ಯನವರು ಅಲ್ಲಿರೋದ್ರಿಂದ ಏನಾದ್ರೂ ಇವತ್ತು ಮೈಸೂರಿನಲ್ಲಿ ಸಂಜೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಮನವೊಲಿಸ್ತಾರ, ಮತ್ತೆ ನಾಳೆ ಒಂದು ನಾಮಪತ್ರ ಸಲ್ಲಿಕೆಗೆ ಅವರು ಹಾಜರಾಗುವಂತೆ ನೋಡ್ಕೊಳ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಹಾಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಬ್ರು ಕೂಡ ಮೈಸೂರಿನಲ್ಲಿ ವಾಸ್ತವ್ಯ ಹೂಡೋದ್ರಿಂದ ಅಲ್ಲಿ ಏನಾದರೂ ರಾಜಕೀಯ ಬೆಳವಣಿಗೆಗಳು ಆಗ್ತಾವ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಅರವಿಂದ್, ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೆಲ್ಲ ನೋಡ್ತಾ ಇದ್ರೆ ಮತ್ತೊಂದು ಪ್ರಶ್ನೆ, ಕಾಂಗ್ರೆಸ್ ಮತ್ತು JDSನವರು ಮೇಲ್ನೋಟಕ್ಕೆ ಮಾತ್ರ ಮೈತ್ರಿ ಮಾಡಿಕೊಂಡಿದ್ದಾರಾ? ಎರಡೂ ಪಕ್ಷಗಳ ಮುಖಂಡರು, ನಾಯಕರು, ಕಾರ್ಯಕರ್ತರು ಒಂದಾಗಿಲ್ವಾ ಹಾಗಾದ್ರೆ ಅಂತ? ಕಾಂಗ್ರೆಸ್ JDS ಮೇಲ್ನೋಟಕ್ಕಷ್ಟೇ ಒಂದಾಗಿದೆ, ಆದರೆ ದೋಸ್ತಿ ನಾಯಕರು ಕಾರ್ಯಕರ್ತರು ಮಾತ್ರ ಒಂದಾಗ್ತಾ ಇಲ್ಲ.
ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ನೋಡಿ, ಮಂಡ್ಯದಲ್ಲಿ ನಿಖಿಲ್ಗೆ ಕಾಂಗ್ರೆಸ್ಸಿಗರಿಂದ ಒಳಗೊಳಗೆ ಗುನ್ನ ಬೀಳ್ತಾ ಇದೆ. ತಮಗದು ಗೊತ್ತಿದೆ, ಯಾಕೆಂದರೆ ಚಲುವರಾಯಸ್ವಾಮಿ ಅವರ ಆಡಿಯೋ ಸ್ಫೋಟವಾಗಿದೆ. ಸುಮಲತಾ ಅವ್ರನ್ನ ಗೆಲ್ಲಿಸೋದಕ್ಕೆ ಚಲುವರಾಯಸ್ವಾಮಿ ಅವರು ತೆರೆಮರೆ ಆಟವನ್ನು ಆಡ್ತಾ ಇದ್ದಾರೆ. ಇನ್ನು ಹಾಸನದಲ್ಲಿ ಮಂಜು ಪರ ಕೈ ಪಡೆಯ ಹಲವರು ಬ್ಯಾಟ್ ಬೀಸಿದ್ದಾರೆ ಮಂಜು ಅವರನ್ನು ಗೆಲ್ಲಿಸೋದಕ್ಕೆ. ಇನ್ನು ತುಮಕೂರಿಗೆ ಬರೋಣ. ತುಮಕೂರಿನಲ್ಲಿ ದೊಡ್ಡಗೌಡರ ವಿರುದ್ಧ ಕಾಂಗ್ರೆಸ್ಸೇ ರೆಬಲ್ ಆಗಿಬಿಟ್ಟಿದೆ. ಮುದ್ದಹನುಮೇಗೌಡರು ಕೂಡ ಬಂಡಾಯ ಅಭ್ಯರ್ಥಿ, ಜೊತೆಗೆ KN ರಾಜಣ್ಣ ಕೂಡ ನಾಮಪತ್ರವನ್ನು ಸಲ್ಲಿಸ್ತಾರಂತೆ. ನಾಳೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳಾಗಿ MHG ಅಂದರೆ ಮುದ್ದಹನುಮೇಗೌಡ ಮತ್ತು ರಾಜಣ್ಣ ಇಬ್ಬರು ಕೂಡ ಕಣಕ್ಕೆ ಇಳಿತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಓಲೈಕೆ ಮಾತನ್ನ ರೆಬಲ್ಗಳು ಕೇಳ್ತಾನೆ ಇಲ್ಲ. ಚಾಮುಂಡೇಶ್ವರಿ ಸೋಲಿನ ಗಾಯ ಸಿದ್ದು ಮನಸ್ಸಿಂದ ಇನ್ನೂ ಮಾಸಿಲ್ವಾ? ಯಾಕೆ ಈ ಥರ ಹೇಳ್ತಾ ಇದ್ದೀವಿ ಅಂದರೆ, ಸಿದ್ದರಾಮಯ್ಯನವರು ಈ ಎಲ್ಲ ಬಂಡಾಯನೂ ತಣಿಸಬಹುದಾಗಿತ್ತು. ಆದರೆ ಲೋಕದ ಸಲುವಾಗಿ ಕೈ ಜೋಡಿಸಿ ಈಗ JDS ಸಂಕಷ್ಟಕ್ಕೆ ಸಿಕ್ಕಾಕೊಂತ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಮೇಲ್ಮಟ್ಟದಲ್ಲಿ ಯಾರು ಬೇಕಾದ್ರೂ ಒಂದಾಗಬಹುದು, ಕೆಳ ಹಂತದಲ್ಲಿ ಯಾವುದೇ ಕಾರಣದಿಂದಲೂ ಮತದಾರರು ಒಂದಾಗಕ್ಕೆ ಸಾಧ್ಯ ಇಲ್ಲ. ಈಗಲೂ 307 ಕೇಸು, 307, 302 ಹಲವಾರು ನೇರವಾದಂತ ಕೇಸ್ಗಳು ಹಾಕ್ಸ್ಕೊಂಡಿರ್ತಕ್ಕಂಥವ್ರು, ಸ್ಥಳೀಯವಾಗಿರ್ತಕ್ಕಂಥವ್ರು. ಮೇಲ್ಮಟ್ಟದಲ್ಲಿರೋರು ಚೆನ್ನಾಗಿರ್ತಾರೆ. ಈಗಿಬ್ರು ಕೈ ಎತ್ಬೋದು, ಹೇಳ್ಬೋದು. ಆದ್ರೆ ಇನ್ನು ಚಾಮುಂಡೇಶ್ವರಿ ಇದೆಯಲ್ಲ ಗಾಯ ಮಾಯ್ದಿಲ್ಲ, ಇನ್ನೂ ಆ ಗಾಯ ಇನ್ನು ಹುಣ್ಣಾಗೆ ಇದೆ, ನೆನಪಿರ್ಲಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಮಸೂದ್, ಒಂದು ಪ್ರಶ್ನೆ ನಿಜ, ಅದು ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ತುಮಕೂರು ಆಗಿರ್ಬೋದು, JDSನವರು ಮೈತ್ರಿ ಮಾಡಿಕೊಂಡ್ರೆ ನಮಗೆ ತುಂಬ ಲಾಭ ಅಂತ ಮೊದಲು ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ ಈಗ ಕೈ ಸುಟ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ. ಹೀಗೆ ಯಾಕಾಯ್ತು? ಇದೆಲ್ಲದಕ್ಕೂ ಸಿದ್ದರಾಮಯ್ಯನವರೇ ಕಾರಣ ಹಾಗಾದ್ರೆ ಅಂತ? ಅರವಿಂದ್, ಒಂದನ್ನ ಅಬ್ಸರ್ವ್ ಮಾಡಬೇಕು. ಮೊದಲಿಂದಲೂ ಕೂಡ ಹಳೆ ಮೈಸೂರು ಪ್ರಾಂತ್ಯಗಳಲ್ಲಿ JDS ಮತ್ತೆ ಕಾಂಗ್ರೆಸ್ ಸಾಂಪ್ರದಾಯಿಕ ಎದುರಾಳಿಗಳು. ಎಲ್ಲಾ ಚುನಾವಣೆಗಳಲ್ಲೂ ಕೂಡ ನೇರವಾಗಿ ಅವರು ಸಾಂಪ್ರದಾಯಿಕ ಎದುರಾಳಿಗಳು. ಈಗ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ್ರು ಕೂಡ ಅವರ ಆ ಮೈತ್ರಿ ಸ್ಥಳೀಯ ಮಟ್ಟದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮಂಡ್ಯ, ಹಾಸನ, ತುಮಕೂರು ಈ ಭಾಗಗಳಲ್ಲಿ, ಹಳೆ ಮೈಸೂರು ಪ್ರಾಂತ್ಯಗಳಲ್ಲಿ ಅವರ ಮೈತ್ರಿ ಕುದುರಿಲ್ಲ. ಇನ್ನೂ ಕೂಡ ಅಲ್ಲಿ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು JDSನವರು ಆಗ್ಲಿ ಅಥವಾ ಕಾಂಗ್ರೆಸ್ನವರಾಗ್ಲಿ ಈಗಲೂ ಕೂಡ ಎದುರಾಳಿಗಳ ತರನೇ ಇದ್ದಾರೆ. ಇದಕ್ಕೆ ಸ್ಪಷ್ಟವಾಗಿ ಉದಾಹರಣೆ ಈ ಒಂದು ಲೋಕಸಭೆ ಚುನಾವಣೆ ಕೊಡ್ತಾ ಇದೆ. ಈಗಾಗಲೇ ತ್ರಿಕೋನ ಸ್ಪರ್ಧೆ ಅನ್ನುವಂಥ ಮಾತಿದೆಯಲ್ಲ, ಈಗ ತ್ರಿಕೋನ ಟೆನ್ಷನ್ ದೇವೇಗೌಡರ ಕುಟುಂಬಕ್ಕೆ ಕಾಡ್ತಾ ಇದೆ. ಮಂಡ್ಯ, ತುಮಕೂರು, ಹಾಸನ ಈ ಮೂರೂ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ನವರಿಂದಲೇ JDSನವರಿಗೆ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ಕೂಡ ತುಮಕೂರು ವಿಚಾರ ಅನಿರೀಕ್ಷಿತ ಆಘಾತ ದೇವೇಗೌಡರಿಗೆ. ಅದಕ್ಕೂ ಮುನ್ನ ಮಂಡ್ಯ ಮತ್ತೆ ಹಾಸನಗಳಲ್ಲಿ ಈಗಾಗಲೇ ನಿರೀಕ್ಷಿತ ಆಗಿತ್ತು. ಹಾಸನದಲ್ಲಿ ಮಂಜು ಅವರು ನೇರವಾಗಿ ಬಿಜೆಪಿ ಸೇರಿಕೊಂಡು ಪ್ರಜ್ವಲ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಅಲ್ಲಿ ಕಾಂಗ್ರೆಸ್ನ ಇತರ ಮುಖಂಡರು ಕೂಡ ಮಂಜುಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆ ಮೂಲಕ ಪ್ರಜ್ವಲ್ಗೂ ಕೂಡ ಬಹಳ ಹಣಾಹಣಿಯ ಸ್ಪರ್ಧೆಯನ್ನ ಏರ್ಪಟ್ಟಿದೆ ಅಲ್ಲಿ. ಇನ್ನು ಮಂಡ್ಯದಲ್ಲಿ ಚಲುವರಾಯಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ ಸೇರಿದಂತೆ ಕಾಂಗ್ರೆಸ್ನ ಬಹುಪಾಲು ಸ್ಥಳೀಯ ಮುಖಂಡರು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರೂ ಕೂಡ ಸಂಪೂರ್ಣವಾಗಿ ಸುಮಲತಾ ಅಂಬರೀಶ್ ಅವರ ಪರ ನಿಂತಿದ್ದಾರೆ. ಹಾಗಾಗಿ ನಿಖಿಲ್ಗೂ ಕೂಡ ಈ ಸ್ಪರ್ಧೆ ಬಹಳ ಕಠಿಣತೆಯನ್ನ ಒಡ್ಡಿದೆ ಅಂತ ಹೇಳ್ಬೋದು. ಇನ್ನು ದೇವೇಗೌಡರಿಗೆ ನಿನ್ನೆ ಅನಿರೀಕ್ಷಿತ ಆಘಾತ. ಮುದ್ದಹನುಮೇಗೌಡರು ಬಂಡಾಯ ಸ್ಪರ್ಧೆ ಮಾಡುವಂತಹ ಒಂದು ವಿಚಾರ ಪ್ರಕಟ ಮಾಡಿದ್ರು. ಇವತ್ತು ಬಂದಿರೋ ಮಾಹಿತಿ ಏನಂತಂದ್ರೆ, KN ರಾಜಣ್ಣ, ಮಾಜಿ ಶಾಸಕ, ಕಾಂಗ್ರೆಸ್ನ ಮಾಜಿ ಶಾಸಕ KN ರಾಜಣ್ಣ ಕೂಡ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಹಾಗಾಗಿ ತಾತ ಮೊಮ್ಮಕ್ಕಳು ಮೂವರಿಗೂ ಕೂಡ ಬಹಳ ಕಠಿಣ ಸ್ಪರ್ಧೆಯನ್ನ ಕಾಂಗ್ರೆಸ್ನವರೇ ಇಲ್ಲಿ ಒಡ್ಡುತ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಎಲ್ಲವೂ ಕೂಡ ನಿವಾರಿಸಬಹುದು, ನೀವು ಹೇಳಿದಾಗೆ. ಆದ್ರೆ ಸಿದ್ದರಾಮಯ್ಯನವರು ಒಂದು ಟೆಕ್ನಿಕ್ ಏನಂತಂದ್ರೆ, ಕೊನೆಯವರೆಗೂ ಕೂಡ JDS ನಾಯಕರನ್ನ ಟೆನ್ಷನ್ ನಲ್ಲೇ ಇರೋ ಹಾಗೆ ಮಾಡಿ ಕೊನೆ ಕ್ಷಣದಲ್ಲಿ ಅವರು ಕರಮತ್ ತೋರಿಸಬಹುದು. ತುಮಕೂರಲ್ಲಿ ಪ್ರಮುಖವಾಗಿ ಮುದ್ದಹನುಮೇಗೌಡರು, KN ರಾಜಣ್ಣ ಅವರು ಕೊನೆ ಕ್ಷಣದಲ್ಲಿ ಅವರು ತಮ್ಮ ಏನ್ ನಿರ್ಧಾರ ತಗೊಂಡಿದ್ದಾರೆ ಅದನ್ನು ವಾಪಸ್ ತಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ಕಾಂಗ್ರೆಸ್ ನಾಯಕರನ್ನ ತಮ್ಮ ಮನೆಗೆ ಕರೆಸಿಕೊಂಡು ದೇವೇಗೌಡರು ಚರ್ಚೆ ಮಾಡಿದ್ದಾರೆ, ಬಹಳ ಒತ್ತಡ ಹಾಕಿದ್ದಾರೆ. ತುಮಕೂರಲ್ಲಿ ಅವರಿಬ್ರು ಕೂಡ ತಮ್ಮ ಸ್ಪರ್ಧೆಯನ್ನು ವಾಪಸ್ ತಗೋಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳ ಒತ್ತಡ ಹಾಕಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಆದರೂ ಕೂಡ ಒತ್ತಡ ತಂದು ಮುದ್ದಹನುಮೇಗೌಡರು, KN ರಾಜಣ್ಣ ಅವರು ತಮ್ಮ ಸ್ಪರ್ಧೆಯಿಂದ, ಕಣದಿಂದ ವಾಪಸ್ ಹೋಗಬೇಕು. ಆ ರೀತಿ ಮಾಡೋದರಲ್ಲಿ ದೇವೇಗೌಡರು ಖಂಡಿತ ಯಶಸ್ವಿ ಆಗುವ ಸಾಧ್ಯತೆ ಇದೆ. ಆದ್ರೆ ಕೊನೆ ಕ್ಷಣದವರೆಗೂ ಕೂಡ JDSನವರಿಗೆ ಒಂದು ರೀತಿ ಟೆನ್ಷನ್ ನಲ್ಲಿ ಮುಳುಗಿಸುವ ಪ್ರಯತ್ನ ಕೂಡ ಇದಾಗಿರಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಅರವಿಂದ್, ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮತ್ತೊಂದು ಕಡೆ ತಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮಾಜಿ ಪ್ರಧಾನಿ HD ದೇವೇಗೌಡರು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ
ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ. ವಿಶೇಷವಾಗಿ ಕಾಲರಾತ್ರಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇದಾದ ನಂತರ ನಾಳೆ ಅವರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅದಕ್ಕೂ ಮುಂಚೆ ಇವತ್ತು ದೇವೇಗೌಡರ ಕುಟುಂಬಸ್ಥರು ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿರ್ಮಲಾನಂದ ಶ್ರೀಗಳ ಸಮ್ಮುಖದಲ್ಲೇ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಸೊ ನಾಳೆ ಮಂಡ್ಯದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಅಂದರೆ ಕಾಂಗ್ರೆಸ್ JDSನ ಒಮ್ಮತದ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತುಮಕೂರಿನಲ್ಲಿ ದೇವೇಗೌಡರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ನಾಳೆ ನಾಮಿನೇಷನ್ ಫೈಲ್ ಮಾಡೋದ್ರ ಭರಾಟೆ ಎಲ್ಲರೂ ಕೂಡ ನಾಳೆ ಒಳ್ಳೆಯ ದಿನ ಅಂತ, ಅಂದರೆ ಏನು 18ನೇ ತಾರೀಕು ಚುನಾವಣೆ ನಡೆಯುತ್ತೆ ಆ ಕ್ಷೇತ್ರಗಳದ್ದು. ಹಾಗಾಗಿ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬೆಳ್ಳೂರು ಕ್ರಾಸ್ ಬಳಿ ಇರತಕ್ಕಂಥ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟು ದೇವೇಗೌಡರು ಕುಮಾರಸ್ವಾಮಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸ್ವತಃ ನಿರ್ಮಲಾನಂದನಾಥ ಶ್ರೀಗಳೇ ಈ ಪೂಜೆಯ ಮುಂದಾಳತ್ವವನ್ನು ಕೂಡ ವಹಿಸಿದ್ದಾರೆ. ಇದಾದ ನಂತರ ಮೈಸೂರಿನಲ್ಲಿ ಬೀಡು ಬಿಟ್ಟು ನಾಳೆ ಈ ನಾಮಪತ್ರ ಸಲ್ಲಿಕೆಗೆ ಬೇಕಾದಂತಹ ಸಕಲ ಸಿದ್ಧತೆ ಭರ್ಜರಿ ತಯಾರಿ. ಸುಮಲತಾ ಅಂಬರೀಷ್ ಅವರು ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಜನ ಸೇರಿದ್ರು ತಾವು ನೋಡಿದ್ರಿ. ಅದಕ್ಕಿಂತ ಜಾಸ್ತಿ ಜನ ಸೇರಿಸಿ ಅದ್ಧೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ JDSನವರು.